ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ವಿಡಿಯೋನ ಜೊತೆಗೆ ಬಂದಿದ್ದೀನಿ. ಏನು ವಿಡಿಯೋ ಅಂದ್ಕೊಂಡ್ರೆ, ಸೀರೆ ಕುಚ್ಚಿನ ಜೊತೆಗೆ ಬಂದಿದ್ದೀನಿ. ಕ್ರೋಶ ಕುಚ್ಚು ಸಿಂಪಲಾಗಿ ಹಾಕ್ಬೋದು, ಡಿಫ್ರೆಂಟಾಗಿದೆ. ಇದು ನೋಡಿ, ಸೀರೆ ಬಂದು ಗ್ರೇ ಕಲರ್ ಇದೆ. ಸೀರೆ ಗ್ರೇ ಆದರೆ ಇದು ಪಿಂಕು ಬಾರ್ಡ್ರು, ಮತ್ತು ಇದು ಜರಿ ಇರೋದು ಕಾಪರ್ ಬಟಮ್. ಇದು ಈ ಜರಿ ಎಲ್ಲ ಮಾಮೂಲಿ ಜರಿನೇ. ಈ ಪಲ್ಲು ಬಂದು ನೋಡಿ, ಅದು ಬಾಡಿ ಸೆಲ್ಫ್ ಕಲರ್, ಅದು ಸೆಲ್ಫು. ಇದು ಪಲ್ಲು ನೋಡಿ, ಪಲ್ಲುನಲ್ಲೂ ಗೋಲ್ಡು ಮತ್ತು ಕಾಪರು ಎಲ್ಲ ಗ್ರೇ ಎಲ್ಲ ಮಿಕ್ಸ್ ಇದೆ. ಅದಕ್ಕೆ ಹಂಗಾಗಿ ನಾನು ಡಬಲ್ ಕಲರಲ್ಲಿ ಹಾಕ್ಕೊಂಬರ್ತಾಯಿದ್ದೀನಿ. ಈಗ ಹಾಕೋದು ತೋರಿಸ್ತೀನಿ ನೋಡಿ. ನೋಡಿ ಸ್ನೇಹಿತರೆ, 6 ಎಳೆ ದಾರ ಇಟ್ಕೊಂಡಿದ್ದೀನಿ. ಇದು ಕ್ರೋಶ ಬಂದ್ಬಿಟ್ಟು 8ನೇ ನಂಬರ್ ತೊಗೊಂಡಿದ್ದೀನಿ ನಾನು. ಈಗ ತಡೆಯೋಕ್ಕೆ ಬನ್ನಿ, ಹಾಕೋಣ. ಈಗ ಶುರು ಮಾಡ್ತೀನಿ. ಈಗ ನೋಡಿ, ರೈಟ್ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಸೀದಾ ಉಲ್ಟಾ ತೊಗೊಂಡಿಲ್ಲ, ಸೀರೆನ ಸೀದಾನೇ ಇಟ್ಕೊಂಡಿದ್ದೀನಿ. ರೈಟ್ ಸೈಡಿಂದ ಹಾಕ್ಕೊಂಬರ್ತಾಯಿದ್ದೀನಿ ನಾನು. ಈಗ ನೋಡಿ, ಹೀಗೆ ಬಟ್ಟೆಗೆ ನೀಡಲ್ಲಿ ಚುಚ್ಚಿ ಹಿಂಗೆ ಒಳಗಿಂದ ದಾರ ಎತ್ಕೋಬೇಕು. ಹಿಂಗೆ ಸ್ಟಾರ್ಟಿಂಗ್ ಅಲ್ವಾ, ಬಿಚ್ಕೊಂಡು ಹೋಗ್ತಾಯಿದೆ. ಹಿಂಗೆ ಎಳ್ಕೊಂಡು ನಾಟ್ ಹಾಕೋಬೇಕು. ಹಿಂಗೆ ನೋಡಿ, ಈ ಥರ ನಾಟ್ ಹಾಕೋಬೇಕು. ಮತ್ತು ಪಕ್ಕದಲ್ಲೇ ಇನ್ನೊಂದು ನಾಟ್ ಹಾಕಬೇಕು ನೋಡಿ. ಈಗ 2 ನಾಟ್ ಹಾಕ್ಕೊಂಡಿದ್ದೀನಿ, ಮತ್ತು 2 ಚೈನ್ ಹಾಕ್ಕೋತೀನಿ. ಸೂಜಿ ಮೇಲೆ ಒಂದು ಸಲ ದಾರ ತೊಗೋತೀನಿ ನೋಡಿ. ಇಲ್ಲಿ ಪಕ್ಕದಲ್ಲೇ ಬಟ್ಟೆಗೆ ಹೋಗಿ ನೀಡಲ್ಲಿ ಚುಚ್ಚಿ ದಾರ ಎಳ್ಕೋಬೇಕು ಒಳಗಡೆಯಿಂದ. ಹೀಗೆ ದಾರನ ಸೂಜಿ ಮೇಲೆ ದಾರ ಎತ್ಕೋಬೇಕು. ಹಿಂಗೆ ಎತ್ಕೊಂಡು ಎರಡರಲ್ಲೊಂದು ಕಂಬ, ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಪಕ್ಕದಲ್ಲೇ ಹೋಗಿ ಚುಚ್ಚಿ ಈ ಥರ ಎರಡರಲ್ಲೊಂದು, ಮತ್ತು ಸೂಜಿ ಮೇಲೆ ದಾರ ಪಕ್ಕದಲ್ಲೇ ಹೋಗಿ ಈ ಥರ ಎರಡರಲ್ಲೊಂದು ಹಾಕೋಬೇಕು. ಹಿಂಗೆ ಹಾಕಿ ಮತ್ತೆ ಏನು ಮಾಡಬೇಕು, ಒಂದು ಚೈನ್ ಹಾಕೋಬೇಕು. ಚೈನ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಪಕ್ಕದಲ್ಲೇ ಇಲ್ಲೇ ಸ್ವಲ್ಪ ಗ್ಯಾಪಲ್ಲಿ ಒಂದು 2 ಚೈನ್ ಅಷ್ಟು ಗ್ಯಾಪಲ್ಲಿ ಬಿಟ್ಟು ಕಂಬ ಮಾಡ್ಕೋಬೇಕು. ಒಂದು 2 ಚೈನ್ ಅಷ್ಟು ಗ್ಯಾಪ್ ಬಿಡಬೇಕು. ಇಲ್ಲಿ ಮತ್ತೆ ಸೂಜಿ ಮೇಲೆ ದಾರ, ಈ ಫಸ್ಟು ಸ್ಟಾರ್ಟಿಂಗಲ್ಲಿ ಮಾತ್ರ 2 ಚೈನ್ ಹಾಕ್ಕೊಂಡು ಒಂದು ಕಂಬ ಮಾಡ್ಕೋಬೇಕು. ಇನ್ನು ಆಮೇಲೇನು 2 ಚೈನ್ ಹಾಕೋ ಅವಶ್ಯಕತೆ ಇಲ್ಲ. ಬರೀ ಸೂಜಿ ಮೇಲೆ ದಾರ ತೊಗೊಂಡು ಈ ಥರ ಪಕ್ಕದಲ್ಲೇ ಹೋಗಿ ಬಟ್ಟೆಗೆ ನೀಡಲ್ಲಿ ಹಾಕಿ ಹೀಗೆ ಒಳಗಡೆಯಿಂದ ನೋಡಿ, ಹಿಂಗೆ ಒಳಗಡೆಯಿಂದ ಹೋಗಿ ಹಿಂಗೆ ದಾರ ಅಂತಂದು ಎರಡರಲ್ಲೊಂದು 4 ಕಂಬ ಮಾಡ್ಕೋಬೇಕು. ಈ ಥರ ತುಂಬ ಈಸಿಯಾಗಿ ಬೇಗನೆ ಹಾಕ್ಬೋದು ನೋಡಿ. ಹಿಂಗೆ ಎರಡರಲ್ಲೊಂದು ಮತ್ತೆ ಒಂದು ಚೈನ್ ಹಾಕ್ಕೋಬೇಕು. ಮತ್ತು ಸೂಜಿ ಮೇಲೆ ದಾರ ತೊಗೋಬೇಕು. ಮತ್ತು ಪಕ್ಕದಲ್ಲಿ ಸ್ವಲ್ಪ ಒಂದು 2 ಚೈನಷ್ಟು ಗ್ಯಾಪ್ ಬಿಟ್ಟು ಹಿಂಗೆ ಹಾಕೋಬೇಕು. ಹಿಂಗೆ ಸೂಜಿ ಮೇಲೆ ದಾರ, ಎರಡರಲ್ಲೊಂದು, ಇದೇ ಥರ ಫುಲ್ಲು ಸ್ಯಾರಿ ಫುಲ್ ಹಿಂಗೆ ಹಾಕ್ಕೊಡೋಗ್ಬೇಕು. ಇದೇ ಥರ ನೋಡಿ ಸ್ನೇಹಿತರೆ, ಎಷ್ಟು ಬೇಗ ಎಷ್ಟು ಚೆನ್ನಾಗಿ ಹಾಕಿದ್ದೀನಿ ಅಂತ, ಎಷ್ಟು ಕ್ಯೂಟಾಗಿ ಬಂದಿದೆ ನೋಡಿ. ಈಗ ಫುಲ್ ಹಾಕ್ಕೊಂಬಂದಿದ್ದೀನಿ. ಈಗ ಇನ್ನಿಷ್ಟದು ನೋಡಿ, ಇನ್ನಿಷ್ಟಿದೆ. ಇಷ್ಟು ಹಾಕ್ಬಿಟ್ರೆ ಮುಗೀತು. ಇದು ಹಾಕ್ಬಿಟ್ಟು ಇನ್ನೊಂದು ಕಲರ್ ತೊಗೊಂಡು ಹಾಕೊಂಬರ್ತೀನಿ. ನೋಡಿ, ಹಿಂಗೆ ಒಂದು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತೊಗೊಂಡು ಸ್ವಲ್ಪ ಗ್ಯಾಪ್ ಬಿಟ್ಟು ಈ ಥರ ಒಂದು ಚೈನು 4 ಕಂಬ ಹಿಂಗೆ ಹಾಕೊಂಬಂದರೆ ತುಂಬ ಕ್ಯೂಟಾಗಿ ಕಾಣಿಸ್ತಾಯಿದೆ ನೋಡಿ. ನೋಡೋಕ್ಕಂತೂ ತುಂಬ ಅಷ್ಟು ಅದ್ಭುತವಾಗಿದೆ ನೋಡೋಕ್ಕೆ. ನಾನು ವಿತೌಟ್ ಕುಚ್ಚು ಹಾಕ್ತಾಯಿದ್ದೀನಿ. ಕುಚ್ಚು ಹಾಕ್ತಿಲ್ಲ ನಾನು, ಕುಚ್ಚು ಬೇಡ ಅಂದ್ಬಿಟ್ಟು ವಿತೌಟ್ ಕುಚ್ಚು. ಇದು ಕ್ರೋಶ ಕುಚ್ಚನ್ನು ನಾನು ಬಳಸ್ತಿಲ್ಲ. ಈಗ ಈ ಥರ ಹಿಂಗೆ ಹಾಕ್ಕೊಂಡು ಹೋಗೋದು, ಇಷ್ಟಿಷ್ಟು ಗ್ಯಾಪ್ ಬಿಡೋದು, ಹಿಂಗೆ ಹಾಕ್ಕೊಂಬರೋದು. ಹಿಂಗೆ ಪಕ್ಕನೇ
ಕಂಬ ಹಾಕ್ಕೊಂಬರ್ಬೇಕು. ಡಬಲ್ ಕಂಬ ಇದು ಈ ಥರ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ ಸ್ನೇಹಿತರೆ, ಹಾಕಿ ಕಂಪ್ಲೀಟ್ ಆಯಿತು. ಈಗ ನಾನು ಇದನ್ನು ಇಲ್ಲಿ ನೋಡಿ ಫುಲ್ ಹಾಕ್ಕೊಂಡು ಬಂದಿದ್ದೀನಿ. ಈಗ 2 ಚೈನ್ ಹಾಕ್ಬಿಟ್ಟು ಕಟ್ ಮಾಡಿ ಎಂಡ್ ಮಾಡ್ತೀನಿ ನೋಡಿ. ಈಗ ಈ ಥರ 2 ಚೈನ್ ಹಾಕ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡಿದ್ರೆ ಈ ಥರ ಹೀಗೆ ನೋಡಿ, ಹಿಂಗೆ ಕಟ್ ಮಾಡಿದ್ರೆ ಇದು ಲಾಕ್ ಆಯ್ತದೆ ನೋಡಿ. ಹಿಂಗೆ ಸೂಜಿ ಹೇಳ್ಕೊಂಡ್ರೆ ಈ ಥರ ಲಾಕ್ ಆಯ್ತದೆ ನೋಡಿ, ಊರಿದ್ರೂ ಬರಲ್ಲ. ಈಗ ಇನ್ನೊಂದು ಕಲರ್ ಹಾಕ್ಕೊಂಬರೋಣ. ಹಂಗೂ ಈ ದಾರ ಉದ್ದ ಇದ್ದರೆ ಇಲ್ಲಿ ನೋಡಿ ಈ ಥರ ಹಿಂಗೆ ಗಂಟು ಹಾಕ್ಬಿಟ್ರೆ ಹಿಂಗೊಂದು ನಾಟ್ ಹಾಕ್ಬಿಟ್ಟು ಮಿಕ್ಕಿದ ದಾರ ಗಂಟು ಹಾಕ್ಬಿಡೋದು, ಕಟ್ ಮಾಡಿಬಿಡೋದು. ಹಿಂಗೆ ಈ ಥರ ಹಿಂಗೆ ಗಂಟು ಹಾಕ್ಬಿಟ್ಟು ನೋಡಿ, ಇನ್ನೆಲ್ಗೂ ಬಿಚ್ಚಲ್ಲ ಇದು. ಬೇಕು ಅಂದರೆ ಒಂಚೂರು ಗಮ್ ಮಾಡಿಬಿಟ್ರೆ ಇನ್ನೂ ಇದು ಕಾಣಿಸೋದೇ ಇಲ್ಲ ನೋಡಿ. ಈಗ ಅದ್ರ ಮೇಲೆ ಇನ್ನೊಂದು ಕಲರ್ ಹಾಕ್ಕೊಂಬರ್ತೀನಿ ನೋಡಿ ಸ್ನೇಹಿತರೆ. ಡಬಲ್ ಕಲರು ದಾರ ತೊಗೊಂಡಿದ್ದೀನಿ. ಇನ್ನೊಂದು ಕಲರ್ ದಾರನ 6 ಎಳೆ ದಾರ ಸುತ್ತಕೊಂಡು ಗಂಟು ಹಾಕಿ ಇಟ್ಕೊಂಡಿದ್ದೀನಿ, ಒಂದು ನಾಟ್ ಹಾಕಿ. ಮತ್ತು ಪಕ್ಕದಲ್ಲೇ ಸೂಜಿ ಚುಚ್ಚಿ ನೀಡೆಲ್ಲ ದಾರ ತಂದು ಲಾಕ್ ಮಾಡ್ಕೊಳ್ಳೋಣ ನೋಡಿ ಈ ಥರ. ಮತ್ತು ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ ಪಕ್ಕದಲ್ಲೇ. 2 ಲಾಕ್ ಆಯಿತು ನೋಡಿ. ಈಗ ಒಂದೇ ಒಂದು ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತೊಗೊಂಡು ನೋಡಿ, ಇಲ್ಲಿ 4 ಚೈನ್ ಹಾಕಿದ್ದೀನಲ್ಲ, ಇದರೊಳಗಡೆ ಒಂದು ದಾರ ಅಂತಂದು ನೋಡಿ, ಎರಡರಲ್ಲೊಂದು ಮಾಡ್ಕೋಬೇಕಿಲ್ಲಿ ಈ ಥರ. ಒಳಗಡೆಯಿಂದ ದಾರ ತಂದು ಚೈನ್ ಒಂದು ಕಂಬ ಮಾಡ್ಕೋಬೇಕು. ಹಿಂಗೆ ಎರಡರಲ್ಲೊಂದು ಮಾಡಿಕೊಂಡು ಮತ್ತೆ 2 ಚೈನ್ ಹಾಕ್ಕೊಂಡು 1 2 ಸೂಜಿ ಮೇಲೆ ದಾರ ತೊಗೊಂಡು ನೋಡಿ, ಈ ಕಂಬ ಹಾಕಿದ್ದೀನಲ್ಲ ಇದರೊಳಗಡೆ ಹೋಗಿ ದಾರ ಅಂತಂದು ಎರಡರಲ್ಲೊಂದು ಈ ಥರ ನೋಡಿ. ಎರಡರಲ್ಲೊಂದು 2 ಕಂಬ ಆಯಿತು. 3ನೇ ಕಂಬ ಇದು 4 ಆಯಿತು. ಈಗ ಮತ್ತೆ ನೋಡಿ ಸೂಜಿ ಮೇಲೆ ದಾರನ ತೊಗೊಂಡು ಈ ಥರ ಮತ್ತೆ ಪಕ್ಕದ್ದು ಹೋಲ್ ಇದೆಯಲ್ಲ ಒಂದು, ಈ ಹೋಲ್ಗೆ ಹೋಗಿ ಈ ಥರ ದಾರನ ತಂದು ನೋಡಿ, ಈ ಥರ ಸೂಜಿ ಮೇಲೆ ದಾರ ತೊಗೊಂಡು ಇದ್ರೊಳಗಡೆ ಹೋಗಿ ಮತ್ತೊಂದು ದಾರ ತೊಗೊಂಡು ಎರಡರಲ್ಲೊಂದು ಮತ್ತು 1 2 ಚೈನ್ ಹಾಕ್ಕೊಂಡು ಒಂದು ಸೂಜಿ ಮೇಲೆ ದಾರ ತೊಗೊಂಡು ಈ ಕಂಬದೊಳಗಡೆ ಹೋಗಿ ಮತ್ತೆ ಇಲ್ಲಿ ನೋಡಿ ಹೀಗೆ ದಾರ ಅಂತಂದು ಎರಡರಲ್ಲೊಂದು ಮತ್ತೆ ಸೂಜಿ ಮೇಲೆ ದಾರ ಎರಡರಲ್ಲೊಂದು ಇದೇ ಥರ ಫುಲ್ಲು ಕಂಬಗಳು ಹಾಕೋಬೇಕು. ಇದು ಈ ಥರ ಸೂಜಿ ಮೇಲೆ ದಾರ ತೊಗೊಳ್ಳೋದು, ಒಂದು ಕಂಬ ಮಾಡ್ಕೊಂಡಿರ್ತೀವಲ್ಲ ಕಂಬದೊಳಗಡೆ ಹೋಗಬೇಕು, ದಾರ ಅಂತಂದು ಎರಡರಲ್ಲೊಂದು 4 ಕಂಬ ಹಾಕೋಬೇಕು. ಚೈನು ಸೇರಿ 5 ಕಂಬ ಆಯ್ತವೆ. ಈ ಥರ ಹಿಂಗೆ ಸೂಜಿ ಮೇಲೆ ದಾರ ತೊಗೋಬೇಕು, ಪಕ್ಕದ ಹೋಲ್ಗೆ ಹೋಗಬೇಕು, ಪಕ್ಕದ ಹೋಲಲ್ಲಿ ಹೋಗಿ ನೋಡಿ ಸ್ನೇಹಿತರೆ, ಈ ಥರ ಹಾಕೊಂಬಂದಿದ್ದೀನಿ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ನೋಡಿ. ಇದ್ರ ಮೇಲೆ ಪಿಂಕ್ ಮೇಲೆ ಮೆಜಂತ ಕಲರ್ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿ ಬಂದಿದೆ. ಫುಲ್ ಹಾಕಿ ತೋರಿಸ್ತೀನಿ ನಿಮಗೆ. ಫುಲ್ ಎಲ್ಲ ಹಾಕ್ಬಿಟ್ಟು ತೋರಿಸ್ಕೊಂಬರ್ತೀನಿ ನೋಡಿ ಸ್ನೇಹಿತರೆ. ಫುಲ್ಲು ಡಬಲ್ ಕಲರ್ ಹಾಕಾಯಿತು ನೋಡಿ, ಫುಲ್ ಹಾಕಿದ್ದೀನಿ. ಈಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬೇಗನೆ ಹಾಕ್ಬೋದು ನೋಡಿ. ಲಾಸ್ಟ್ ಎಂಡ್ ಮಾಡ್ತಾಯಿದ್ದೀನಿ ಈಗ ಇಲ್ಲಿ 2 ಚೈನ್ ಹಾಕ್ಬಿಟ್ಟು ಹಿಂಗೆ ಹಾಕೊಂಬಂದಾದ್ಮೇಲೆ ಲಾಸ್ಟ್ಗೆ ಈ ಥರ 2 ಚೈನ್ ಹಾಕ್ಕೊಂಡು ಹಿಂಗೆ ಇದನ್ನು ದಾರ ಹಿಂಗೆ ಹಿಡ್ಕೊಂಡು ಮೊದಲು ತೋರಿಸಿದ್ನಲ್ಲ ಅದೇ ಥರ ಹಿಂಗೆ ಕಟ್ ಮಾಡಿಕೊಂಡು ಹಿಂಗೆ ಹೇಳಿದ್ರೆ ನೋಡಿ ಗಂಟಾಯ್ತದೆ. ಈ ಥರ ಹಿಂಗೆ ಗಂಟು ಹಾಕೋಗ್ತದೆ. ಇದು ಗಂಟು ಹಾಕೊಂಡಾದ್ಮೇಲೆ ಬೇಕು ಅಂದರೆ ಇನ್ನೂ ದಾರ ಇರುತ್ತಲ್ಲ, ಇನ್ನೊಂದು ಗಂಟು ಹಾಕ್ಬಿಟ್ಟು ಹಿಂಗೆ ನೋಡಿ ಈ ಥರ ಹಿಂಗೆ ಗಂಟು ಹಾಕ್ಬಿಟ್ಟು ಇದನ್ನು ಕಟ್ ಮಾಡಿಬಿಡೋದು. ಇದಿರುತ್ತಲ್ಲ ಇದನ್ನು ಕಟ್ ಮಾಡ್ಬೋದು. ಏನೂ ಆಗಲ್ಲ, ಇದು ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ.
ವಿತೌಟ್ ಕುಚ್ಚಿಲ್ಲ ನೋಡಿ ಸ್ನೇಹಿತರೆ. ಕುಚ್ಚು ಕಟ್ಟಿದ್ನಲ್ಲ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಪುಟ್ಟಕ್ಕೆ ನೋಡಿ ಬಾರ್ಡ್ರು ಟೈಪ್ ಹಾಕಿದ್ದೀನಿ. ವಿತೌಟ್ ಕುಚ್ಚು ಬೇಡ ಅಂದ್ಬಿಟ್ಟು ಡಬಲ್ ಕಲರಲ್ಲಿ ಹಾಕಿದ್ದೀನಿ. ಏನು ಕ್ಯೂಟಾಗಿ ಬಂದಿದೆ ನೋಡಿ. ನೋಡೋಕ್ಕೆ ಒಂದು ಖುಷಿ ಆಗ್ತಾಯಿದೆ ನೋಡಿ. ಹತ್ತಿರದಿಂದ ತೋರಿಸ್ತೀನಿ ನೋಡಿ, ಏನು ಚೆನ್ನಾಗಿ ಬಂದಿದೆ. ಎಲ್ಲರೂ ಹಾಕ್ಬೋದು, ತುಂಬ ಈಸಿಯಾಗಿ ಹಾಕ್ಬೋದು. ಎಂಥ ಕಲಿತಾ ಇದ್ದವ್ರು, ಹಾಕಕ್ಕೆ ಬರದೇ ಇದ್ದವರು ಸುಧಾ ತುಂಬ ಚೆನ್ನಾಗಿ ಹಾಕ್ಬೋದು. ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಬಂದಿದೆ ಅಂತ. ನೀವು ಹಾಕ್ತಿರಲ್ವಾ, ಈಗ ನೋಡ್ಕೊಂಡಿದ್ದೀರ. ನೀವು ಹಾಕಿ ಕಮೆಂಟ್ ಹಾಕಿ ನನಗೆ ಹೆಂಗೆ ಬಂತು ಅಂತ. ನನಗೆ ಫೋಟೋ ಹಾಕಿ, ಕಮೆಂಟ್ ಹಾಕ್ಬಿಟ್ಟು ಫೋಟೋ ಹಾಕಿ, ನಾನು ನೋಡಿ ಖುಷಿ ಪಡ್ತೀನಿ. ಈ ವಿಡಿಯೋ ಇಷ್ಟ ಆಯ್ತಲ್ವ ನಿಮಗೆ? ಈ ಡಿಸೈನ್ ಇಷ್ಟ ಆಗಿದೆ ಅಲ್ವ ನಿಮಗೆ? ಇಷ್ಟ ಆಗಿದ್ದರೆ ಒಂದು ಲೈಕು, ಒಂದು ಶೇರು, ಒಂದು ಕಮೆಂಟು ಮರಿಬೇಡಿ. ನೆಕ್ಸ್ಟು ಇನ್ನೊಂದು ಸೂಪರ್ ವಿಡಿಯೋ ತೊಗೊಂಬರ್ತೀನಿ. ಥ್ಯಾಂಕ್ ಯು.